ಬಕ್ರೀದ್. 20 ಕೋಟಿ ಭಾರತೀಯ ಮುಸ್ಲಿಮರು ಬಕ್ರೀದ್ ಹಬ್ಬವನ್ನ ಆಚರಿಸ್ತಾರೆ. ಅದರಲ್ಲಿ ಅಂದ್ರೆ ಅಂದಾಜು ಕೇವಲ 8ರಿಂದ 10% ಮುಸ್ಲಿಮರು 10,000ದಿಂದ 50,000 ರೂಪಾಯಿ ಬೆಲೆಯ ಆಡುಗಳು, ಕುರಿಗಳನ್ನ ಬಕ್ರೀದ್ ಹಬ್ಬಕ್ಕೆ ಬಲಿ ಕೊಡ್ತಾರೆ. ಪ್ರತಿ ಪ್ರಾಣಿಗೆ ಸರಾಸರಿ 20,000 ರೂಪಾಯಿ ಬೆಲೆ ಅಂತ ಅನ್ಕೊಂಡ್ರು ಕೂಡ 2 ಕೋಟಿ ಜನ ರೂಪಾಯಿ 20,000 ಕೊಟ್ರೆ ಅದು 4 ಲಕ್ಷ ಕೋಟಿ ರೂಪಾಯಿಯ ಬೃಹತ್ ವ್ಯವಹಾರ. ಒಂದು ರಾಜ್ಯದ ಬಜೆಟ್ ಆರ್ಥಿಕ ದೃಷ್ಟಿಕೋನದಿಂದ ಇದು ಯಾರಿಗೆಲ್ಲ ಪ್ರಯೋಜನವಿದೆ ಅಂತ ನೋಡೋದಾದ್ರೆ ಬಕ್ರೀದ್ ಹಬ್ಬಕ್ಕೆ ಬಳಕೆಯಾಗೋದು ಚೈನೀಸ್ ಅಥವಾ ಬಹುರಾಷ್ಟ್ರೀಯ ಉತ್ಪನ್ನಗಳಲ್ಲ, ಬದಲಾಗಿ 100% ದೇಸಿ ಗ್ರಾಮೀಣ ಅರ್ಥಶಾಸ್ತ್ರದ ಸಾಕು ಪ್ರಾಣಿಗಳು. ಈ ಪ್ರಾಣಿಗಳನ್ನ ಸಾಕುವವರು ಹಾಗೂ ಮಾರುವವರು ನಮ್ಮ ಗ್ರಾಮೀಣ ಭಾರತದ ರೈತರು. ಅದರಲ್ಲಿ 3/4 ಹಿಂದೂ ರೈತರು. ಒಬ್ಬ ರೈತ ವರ್ಷಕ್ಕೆ ಸರಾಸರಿ 10 ಮೇಕೆಗಳನ್ನ ನಿರ್ವಹಿಸಿದರೆ 20 ಲಕ್ಷ ಕುಟುಂಬಗಳು ನೇರ ಉದ್ಯೋಗ ಪಡೆಯುತ್ತವೆ. ಆದ್ದರಿಂದ ಬಕ್ರೀದ್ ಹಬ್ಬ ಸ್ಥಳೀಯ ವ್ಯಾಪಾರ ವ್ಯವಹಾರಕ್ಕೆ ಅಪಾರವಾದ ಕೊಡುಗೆಯನ್ನ ನೀಡುತ್ತೆ. ಜೊತೆಗೆ 4 ಲಕ್ಷ ಕೋಟಿ ರೂಪಾಯಿಗಳ ಆರ್ಥಿಕತೆ ಮತ್ತು ಸುಮಾರು 20 ಲಕ್ಷ ಸಣ್ಣ ರೈತರಿಗೆ ಉದ್ಯೋಗವನ್ನ ಒದಗಿಸುತ್ತದೆ. ಸ್ಪಷ್ಟವಾಗಿ ರೈತರ ಈ ವ್ಯವಹಾರವು ಧರ್ಮವನ್ನ ಆಧರಿಸಿಲ್ಲ. ಆದ್ದರಿಂದ ವಿವಿಧ ಸಮುದಾಯಗಳ ಎಲ್ಲಾ ರೈತರು ಇದರ ಪ್ರಯೋಜನ ಪಡೀತಾರೆ. ಅಲ್ಲದೆ ಒಂದು ಮೇಕೆಯ ಮಾಂಸವನ್ನ ಕನಿಷ್ಠ 30 ಜನರು ಸೇವಿಸುತ್ತಾರೆ. ಆದ್ದರಿಂದ ಬಕ್ರೀದ್ ಹಬ್ಬ 40 ಕೋಟಿಗೂ ಅಧಿಕ ಜನರಿಗೆ ಆಹಾರವನ್ನ ಒದಗಿಸುತ್ತದೆ. ಭಾರತವು ಮೊದಲೇ ಹಸಿವಿನ ಸೂಚ್ಯಂಕದಲ್ಲಿ ತಳಮಟ್ಟದಲ್ಲಿದೆ. ಉದ್ಯೋಗ ಖಾತರಿಯಲ್ಲಿ, ಬಂಡವಾಳ ಹೂಡಿಕೆಯಲ್ಲಿ ನೆಲ ಕಚ್ಚಿದೆ. ಹೀಗಿರುವಾಗ ಒಂದೇ ದಿನಕ್ಕೆ 4 ಲಕ್ಷ ಕೋಟಿ ವ್ಯವಹಾರವಾಗುವ ಹಬ್ಬವನ್ನ ಮುಸ್ಲಿಂ ದ್ವೇಷದ ಕಾರಣಕ್ಕೆ ವಿರೋಧ ಮಾಡುವುದು ಒಂದೇ, ತಿನ್ನುವ ಅನ್ನಕ್ಕೆ ಮಣ್ಣು ಹಾಕಿಕೊಳ್ಳುವುದು ಒಂದೇ. ಇಂಥ ಹಬ್ಬಗಳು ದೇಶದ ವಾಣಿಜ್ಯ ಮತ್ತು ಆರ್ಥಿಕ ಅಭಿವೃದ್ಧಿಗೆ ಸಹಕಾರಿಯಾಗುತ್ತದೆ. GDP ಬೆಳವಣಿಗೆ ಮತ್ತು ಉದ್ಯೋಗ ನಿರ್ಮಾಣಕ್ಕೆ ಪ್ರಮುಖ ಕೊಡುಗೆ ನೀಡುತ್ತವೆ. ಇಂಥ ವಾಸ್ತವಾಂಶವನ್ನ ಅರ್ಥ ಮಾಡಿಕೊಂಡು ಕೋಮುವಾದಿ ಪಕ್ಷಗಳ ಎಂಜಲು ತಿಂದು ಜನಗಳ ಮೇಲೆ ವಾಮಿಟ್ ಮಾಡಿಕೊಳ್ಳುವ ಈ ಮಾನಗೇಡಿ ಮಾಧ್ಯಮಗಳಿಂದ ಅಂತರ ಕಾಪಾಡಿಕೊಳ್ಳುವುದು ಎಲ್ಲ ನಿಜವಾದ ಭಾರತೀಯರ ತುರ್ತು ಅಲ್ವಾ? ಯೋಚಿಸಿ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ನ್ಯೂಸ್. ನಮಸ್ಕಾರ.